ಜಯಂತ್ ಕಾಯ್ಕಿಣಿಯವರ ವಿಚಿತ್ರಸೇನನ ವೈಖರಿ ಪುಸ್ತಕದಿಂದ, ಕವಿತೆಗಳ ಪುಸ್ತಕದಿಂದ ಆಯ್ದ ಮತ್ತೊಂದು ಕವಿತೆ ಚಿಹ್ನೆ. ಕೈಬರಹದಲ್ಲಿ ಬರೆಯುವಾಗ ತಂತಾನೆ ಚಿಹ್ನೆಗಳು ಬೆರಳ ತುದಿಯಿಂದ ಬಂದೇ ಬರ್ತವೆ. ಕೈಬರಹದಲ್ಲಿ ಬರೆಯುವಾಗ ತಂತಾನೆ ಚಿಹ್ನೆಗಳು ಬೆರಳ ತುದಿಯಿಂದ ಬಂದೇ ಬರ್ತವೆ. ಮನಸ್ಸು ತಡವರಿಸಿದಾಗ ಅಲ್ಪ ವಿರಾಮ, ಒಕ್ಕಣೆ ಮುಗಿದ ಭಾಸವಾದರೆ ಪೂರ್ಣ ವಿರಾಮ. ಹೀಗೆ ಶ್ವಾಸದ ಏರಿಳಿತದ ಲಯದಲ್ಲಿ ಮೂಡುತ್ತಾ ಪ್ರವಾಹವನ್ನು ತಾಬೆಯಲ್ಲೇ ಇಟ್ಟುಕೊಳ್ಳುತ್ತವೆ. ಉದ್ವೇಗ ಹೆಚ್ಚಾದಾಗ ಅಲ್ಪ ಮತ್ತು ಪೂರ್ಣ ವಿರಾಮಗಳಲ್ಲಿ ಗೊಂದಲವಾದೀತು. ಉದ್ಗಾರವಾಚಕ ಚಿಹ್ನೆಯೂ ಪೇಲವ ಅನಿಸಿತು. ಉದ್ವೇಗ ಹೆಚ್ಚಾದಾಗ ಅಲ್ಪ ಮತ್ತು ಪೂರ್ಣ ವಿರಾಮಗಳಲ್ಲಿ ಗೊಂದಲವಾದೀತು. ಉದ್ಗಾರವಾಚಕ ಚಿಹ್ನೆಯೂ ಪೇಲವ ಅನಿಸಿತು. ಕಣ್ಣೆದುರೇ ಮೂಡಿ ಅವಕ್ಕಾಗಿಸುವ ಅನಿರ್ವಚನೀಯದ ಮುಂದೆ ಅಮ್ಮನ ಅವಮಾನವನ್ನು ಕಂಡು ನಖಶಿಖಾಂತ ಕಂಪಿಸುವ ಎಳೆಕಂಗಳ ಎವೆಗಳನ್ನು ಯಾವ ಟಿಮ್ 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 ಬಿಂದುಗಳೂ ಅಭಿನಯಿಸಲಾರವು. ಕಪಾಟೇ ಇಲ್ಲದ ಗುಳೆ ಕುಟುಂಬದ ಸಣ್ಣ ಡಬ್ಬಿಯಲ್ಲಿ ಯಾವ ಚಿಹ್ನೆಗಳನ್ನೂ ಬಚ್ಚಿಡಲಾಗದು. ಆಡದ ಮಾತುಗಳಿಗೇಕೆ ಬೇಕು ಉದ್ಧರಣ ಚಿಹ್ನೆ? ಆಡಿದರೂ ಯಾವುದು ಉವಾಚ, ಯಾವುದು ಸ್ವಗತ ಬಗೆಹರಿಯುವುದಿಲ್ಲ ಹಾಗೆಲ್ಲ ಬೇಗ. ಕಂಸಗಳಲ್ಲಿ ಮೀಸೆ ಕಂಸಗಳಲ್ಲಿ ನಡೆಯಲಿ ಉತ್ಕಟ ಮೋಹದ ಉತ್ಕಂಠಿತ ತೊದಲಾಟ. ಹೂವಿನ ನಸುಗಂಧ ಅವಿತಿಟ್ಟುಕೊಂಡಂತೆ. ಕಂಸಗಳಲ್ಲಿ ಮೀಸೆ ಕಂಸಗಳಲ್ಲಿ ನಡೆಯಲಿ ಉತ್ಕಟ ಮೋಹದ ಉತ್ಕಂಠಿತ ತೊದಲಾಟ. ಹೂವಿನಲ್ಲಿನ ಸುಗಂಧ ಅವಿತಿಟ್ಟುಕೊಂಡಂತೆ. ಮೀಸೆ ಕಂಸಕ್ಕೆ ಕೆಲವು ಕಡೆ ಪುಷ್ಪಾವರ್ಣ ಅನ್ನುತ್ತಾರೆ. ಎಷ್ಟು ಚಂದ! ಕಾಣದ ಅರ್ಧವಿರಾಮಗಳುಂಟು ಆಪ್ತೇಷ್ಟರ ನಡುವೆ. ಮೂಡುವ ಕೂಡು ಗೆರೆಗಳುಂಟು ಅಪರಿಚಿತರ ನಡುವೆ. ಕಾರ್ಯಕ್ರಮ ಮುಗಿದ ನಂತರ ಮಂಟಪಗಳಲ್ಲಿ ಕಸಬರಿಗೆಯಿಂದ ಒಡೆದ ಗಾಜಿನ ಚೂರುಗಳನ್ನು ಗುಡಿಸುವಂತೆ ಚಿಹ್ನೆಗಳನ್ನು ಗುಡಿಸಲಾಗುತ್ತದೆ. ಎಷ್ಟು ನಿಗಾ ವಹಿಸಿದರೂ ತಪ್ಪಿ ಉಳಿದ ಸೂಕ್ಷ್ಮ ಕೆಲವು ಬೆಳಕಿನ ಕೋನವನ್ನು ಅವಲಂಬಿಸಿ ಮಿನುಗುತ್ತವೆ ಕತ್ತಲಿನಲ್ಲಿ ಮೂಗುತಿಯಂತೆ. ದಣಿದ ಮಾತು ಆಗಾಗ ಚೂರು ಮೌನಕ್ಕೆ ಆತುಕೊಳ್ಳಲಿ. ದಣಿದ ಮಾತು ಆಗಾಗ ಚೂರು ಮೌನಕ್ಕೆ ಆತುಕೊಳ್ಳಲಿ ಎಂದೇ ಇದ್ದೀತು ಚಿಹ್ನೆಗಳ ಹುನ್ನಾರ. ಪ್ರವಾಹಗಳ ವಿರುದ್ಧ ಈಸುವ ಮೀನುಗಳಿಗೆ ಪೇಟೆಯಲ್ಲಿ ಡಿಮಾಂಡು ಕಡಿಮೆಯಂತೆ. ಏಕೆಂದರೆ ಅವು ಕೊಬ್ಬಿಳಿಸಿಕೊಂಡು ಫಿಟ್ ಆಗಿರುತ್ತವೆ ಪಾರದರ್ಶಕ ಕಾಗದಗಳಂತೆ. ಗೊತ್ತಿಲ್ಲದ ಕಥೆಗಳ ಕದಗಳನ್ನೇಕೆ ಬಡಿಯುತ್ತೇವೆ? ನಿರ್ಜನ ಮನೆಗಳಲ್ಲಿ ನಿಂತು ಏನನ್ನು ಆಲಿಸುತ್ತೇವೆ? ಹಿಂದೆ ಮುದ್ರಣಾಲಯಗಳಲ್ಲಿ ಕಣ್ಣಲ್ಲಿ ಎಣ್ಣೆ ಹಾಕಿ ಹೆಕ್ಕಿ ತಿಕ್ಕಿ ಚಿಹ್ನೆಗಳ ಮೊಳೆ ಜೋಡಿಸುತ್ತಿದ್ದ ಮಹನೀಯರು ಮಸಿಕಾಗದ ಮ್ಯಾಟರು ಹಸಿ ಘಾಟಿನಲ್ಲೇ ಸವೆದರು. ಕೂದಲೆಳೆಯಷ್ಟು ಲೆವೆಲ್ಲು ಫರಕಾದರೂ ಸಾಕು, ಚಿಹ್ನೆ ಮೂಡದೆ ಒಂದು ಇಟ್ಟಿಗೆ ಸರಿದರೆ ಇಡೀ ಇಮಾರತು ಕುಸಿಯುವಂತೆ, ಒಂದು ಪದ ತೆಗೆದರೆ ಇಡೀ ಕವಿತೆ ಹುಸಿಯುವಂತೆ ಮ್ಯಾಟರು ಹತಪ್ರಭವಾಗುತ್ತಿತ್ತು. ಶ್ರಾವಣದ ಒಂದು ಮಧ್ಯಾಹ್ನ ಹ್ಯಾಂಡ್ಬಿಲ್ ಕಂಪೋಸ್ ಮಾಡುತ್ತಿದ್ದ ಪೋರ ಕೂಗಿದ, ಪೂರ್ಣವಿರಾಮ ಕಡಿಮೆ ಬೀಳ್ತಾ ಉಂಟು, ಜಾಸ್ತಿ ತರಿಸಿ. ಹಿಂದಿಲ್ಲದೆ ಮುಂದಿಲ್ಲದೆ ಮ್ಯಾಟರ್ನ ಹಂಗಿಲ್ಲದೆ ಸರ್ವತಂತ್ರ ಸ್ವತಂತ್ರವಾಗಿ ಎಂದಿಗೂ ನಿಲ್ಲುವುದು ಪ್ರಶ್ನಾರ್ಥಕ ಚಿಹ್ನೆ ಮಾತ್ರ.
ಯಾವ ಬಸ್ಸಿಗೂ ಕಾಯದೆ ತಂಗುದಾಣದಲ್ಲೋ ಬೀದಿ ಬದಿಯಲ್ಲೋ ಒಂಟಿಯಾಗಿ ನಿಂತ ಜೀವ ಅದು. ಪೂರ್ಣ ವಿರಾಮದ ತಲೆಯ ಮೇಲೆ ಅರಳಿ ನಿಂತ ಅನಂತ ಚಿಹ್ನೆ. ಧನ್ಯವಾದಗಳು.